ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರೂ ಚೆನ್ನಾಗಿಟ್ಟಿರಲಿ. ಈ ವರ್ಷ ಎಲ್ಲ ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ. ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಅಲ್ವಾ, ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೊಟ್ಟಿದ್ವಿ ಗೈಸ್. ಎಷ್ಟು ರಶ್ ಇತ್ತು ಅಂದರೆ ನಮಗೆ ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ಆ ದೇವ್ರದ್ದೇ ವರ ಏನೋ ಗೊತ್ತಿಲ್ಲ, ಎಷ್ಟು ಜನ ಇದ್ದರು ಅಂದರೆ ರೋಡೆಲ್ಲ ಫುಲ್ಲು ಜಾಮ್ ಆ ಥರ ಇದ್ದಾರೆ. ನಾವು ಹೆಂಗೆಂಗೋ ಸುತ್ತಾಕ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಹೋದ್ವಿ. ಎಷ್ಟು ಕಷ್ಟ ಆಗೋಯ್ತು ಗೊತ್ತಾ ಹೋಗೋಷ್ಟರಲ್ಲಿ. ಆದ್ರೂ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ನಮಗೇನು ವೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಸೊ 2 ನಿಮಿಷ ದೇವ್ರನ್ನ ನೋಡ್ತೀವಲ್ಲ, ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಸೊ ತುಂಬಾ ಖುಷಿ ಆಗೋಯಿತು ಮಾತ್ರ. ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ಹೋಗೋದು. ಇಲ್ಲಿ ದೊಡ್ಡ ತೋಗೂರಲ್ಲಿದೆ ಶಿವನ ದೇವಸ್ಥಾನ. ಸೊ ತುಂಬಾ ಸಂತೋಷ ಆಗೋಯ್ತು. ದೇವರ ಅಲಂಕಾರ ಆಗಿರ್ಬೋದು, ನೋಡೋಕೆ ಅವರು ಆ ಟೈಮ್ ಕೊಡ್ತಾರೆ ನಮಗೆ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ತುಂಬಾ ಖುಷಿ ಆಗೋಯಿತು ದೇವ್ರನ್ನ ನೋಡಿ. ಹಾಗೆ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡು ಹೊರಟ್ಬಿಟ್ವಿ ಮನೆಗೆ. ಸೊ ಈ ಥರ ಹಾಗೆಯೇ ಜಾಗರಣೆ ಅದೆಲ್ಲ ಮಾಡೋರಿಗೆ ಬೇರೆ ಥರನೇ ವ್ಯವಸ್ಥೆ ಮಾಡಿದರು ಅಲ್ಲಿ. ಹಾಗೆಯೇ ನಮ್ಮಿಬ್ಬರದ್ದು ಒಂದು ಕ್ಲಿಪ್ ತಗೊಂಡು ಮನೆಗೆ ಬಂದು ಮತ್ತೆ ಪೂಜೆ ಮಾಡಿ ಎಲ್ಲ ಮಾಡಿ ದೇವ್ರಿಗೆ ಆರತಿ ಎಲ್ಲ ಬೆಳಗಿ ನನ್ನ ಪೂಜೆನ ಮುಗಿಸ್ಕೊಂಡೆ ಗೈಸ್. ಸೊ ಹೇಳ್ಬೇಕಂದ್ರೆ ನನಗೆ ಶಿವರಾತ್ರಿ ಅಂದರೆ ತುಂಬ ಖುಷಿ ಕೊಡುವಂಥ ಹಬ್ಬ. ಯಾಕಂತಂದರೆ ನನಗೆ ಪರ್ಸ್ನಲಿ ಶಿವ ಅಂದರೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ಏನೋ ಮಾಡ್ತೀನಿ ಅಂದರೆ ನನಗೆ ಎಲ್ಲಿಲ್ಲದೆ ಇರೋ ಉತ್ಸಾಹನೂ ಬಂದುಬಿಡುತ್ತೆ ಮನಸ್ಸಿಗೆ. ಸೊ ತುಂಬಾ ಖುಷಿ ಪಟ್ಕೊಂಡು ಮಾಡ್ತೀನಿ ಪ್ರತಿಯೊಂದೂ. ಹಾಗೆಯೇ ದೇವರು ಕೂಡ ನಮ್ಮ ಜೊತೇಲಿ ನಿಂತಿದ್ದಾರೆ. ನಮ್ಮ ಪ್ರತಿಯೊಂದು ಹೆಜ್ಜೆನಲ್ಲೂ ನಮ್ಮನ್ನು ನಡೆಸ್ತಿದ್ದಾರೆ. ಇದು ಬೇಡ, ಅದು ಹಂಗೆ ಹೋಗಿ, ಇದು ಒಳ್ಳೆ ದಾರಿ ಅಲ್ಲ, ಒಳ್ಳೆ ದಾರಿನಲ್ಲಿ ಹೋಗಿ ಅನ್ನೋ ಥರ. ಸೊ ತುಂಬಾ ಪಾಸಿಟಿವಿಟಿ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ತೀನಿ. ಸೊ ತುಂಬ ಖುಷಿಯಾಗುತ್ತೆ ಇದೆಲ್ಲ ಹೇಳ್ಕೊಳಕ್ಕೆ. ಹಾಗೆ ಶಿವನಿಗೆ ಇಷ್ಟ ಆಗಿರೋಂತಹ ತಂಬಿಟ್ಟು ಕೂಡ ಮಾಡಿಟ್ಟಿದ್ದೆ ನಾನು. ನನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ನಾನು ಎಲ್ಲೋ ಒಂದು ಕಡೆ ಕೇಳಿ ಮಾಡಿದೆ ಅದು. ಸೊ ಅದು ಕೂಡ ತುಂಬಾ ಖುಷಿ ಕೊಡ್ತು ನನಗೆ. ಸೊ ಇದೇ ಥರ ನಾನು ಶಿವಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಾನು ತುಂಬ ಒಳ್ಳೆ ಖುಷಿ ಮನಸ್ಸಿಂದ ಮಾಡ್ತೀನಿ. ಸೊ ನನಗೆ ಅದರಲ್ಲಿ ತೃಪ್ತಿ ಇದೆ. ನಮ್ಮ ಮನೇಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಇರೋ ಅಷ್ಟರಲ್ಲಿ ಮಾಡಿ ಇರ್ತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ಸೊ ಈ ಥರ ಆಗಿತ್ತು ಇವತ್ತಿನ ಬ್ಲಾಗ್. ತುಂಬ ಚಿಕ್ಕ ಬ್ಲಾಗ್ ಇದು. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಡು ವೀಡಿಯೋಸ್ ಹಾಕ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮಗೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟು ದಿನಕ್ಕೂ ಒಂದು 4-5 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ನನಗದು ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ಕೆಲವೊಂದು ವೀಡಿಯೋಸ್ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಯಾರ್ಯಾರೆಲ್ಲ ನೋಡ್ತಿರೋ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್.